ತುಮಕೂರಿನಲ್ಲಿ ನಡೆದ ಆ ಒಂದು ಕೊಲೆ ಪೊಲೀಸರನ್ನ ಅಕ್ಷರಶಃ ನಿದ್ದೆಗೆಡುವಂತೆ ಮಾಡಿತ್ತು. ಮಹಿಳೆಯ ಸುಟ್ಟ ದೇಹ ಹೊರತುಪಡಿಸಿದರೆ ಇನ್ಯಾವುದೇ ಕ್ಲೂ ಆ ಪ್ರಕರಣದಲ್ಲಿ ಇರಲಿಲ್ಲ. ಇನ್ನು ಈ ಘಟನೆ ನಡೆದಿದ್ದು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಶ್ರಿಹಾಳ್ ಗ್ರಾಮದ ಹೊರವಲಯದ ಒಂದು ತೋಟದ ಮನೆಯ ಮುಂಭಾಗದಲ್ಲಿ. ಅದು ಜುಲೈ 30ನೇ ತಾರೀಕು ಸಂಜೆಯ ಸಮಯ ಪೊಲೀಸರಿಗೆ ಒಂದು ಮಾಹಿತಿ ಸಿಗುತ್ತೆ. ಈ ರೀತಿಯಾಗಿ ಒಂದು ಮಹಿಳೆಯ ಮೃತದೇಹ ಅರೆಬರೆ ಸುಟ್ಟ ಸ್ಥಿತಿಯಲ್ಲಿ ಇದೆ ಅಂತ ಹೇಳಿ ಪೊಲೀಸರು ಅಲ್ಲಿಗೆ ತೆರಳಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಾಕ್ಷಿಗಳು ಹಂತಕರ ಬಗ್ಗೆ ಅಲ್ಲಿ ಸಿಗೋದಿಲ್ಲ. ಕೇವಲ ಆ ಮೃತ ದೇಹದ ಧರಿಸಿದಂತಹ ಒಂದು ಚಪ್ಪಲಿಗಳಾಗಿರ್ಬೋದು, 3 ಕೀ, ತಾಯ್ತ, ಒಂದಷ್ಟು ಹಣ ಹೊರತುಪಡಿಸಿದರೆ ಇನ್ಯಾವುದೇ ರೀತಿಯಾದಂತಹ ಅಲ್ಲಿ ಕುರುಹುಗಳು ಅಥವಾ ವೈಯಕ್ತಿಕ ಮಾಹಿತಿಗಳು ಕೂಡ ಸಿಗೋದಿಲ್ಲ. ಮೇಲ್ನೋಟಕ್ಕೆ ಇದೊಂದು ಸವಾಲಿನ ರೀತಿಯಲ್ಲಿ ಕಂಡುಬರುತ್ತೆ. ಹಾಗಾಗಿ ಆ ಮಹಿಳೆಯ ವಯೋಮಾನವನ್ನು ಒಂದು ಲೆಕ್ಕಾಚಾರವನ್ನು ಮಾಡಿದಂಥ ಸಂದರ್ಭದಲ್ಲಿ ಒಂದಿಷ್ಟು 20ರಿಂದ 30 ವರ್ಷದ ಆಸುಪಾಸಿನ ಮಹಿಳೆ ಅಥವಾ ಯುವತಿ ಇರ್ಬೋದು ಅನ್ನುವಂಥ ನಿಟ್ಟಲ್ಲಿ ಯೋಚನೆ ಬರುತ್ತೆ. ಇನ್ನು ಮೃತದೇಹ ಸಿಕ್ಕಂತಹ ಸಂದರ್ಭ ಏನಿದೆ 30ರ ಹಿಂದಿನ ದಿನ ಹುಣ್ಣಿಮೆ ಆಗಿರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಿಧಿಗಾಗಿ ಆಕೆಯನ್ನು ಕೊಲೆ ಮಾಡಿರ್ಬೋದಾ ಅನ್ನುವಂಥ ನಿಟ್ಟಲ್ಲಿ ಪ್ರಕರಣದ ಒಂದು ತಿರುವು ಕೂಡ ತೆಗೆದುಕೊಳ್ಳುವಂಥದ್ದು. ಇನ್ನು ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ವಿಶೇಷವಾಗಿ 5 ತಂಡಗಳು ರಚನೆಯಾಗಿ ಆ ಸಮಯದಲ್ಲಿ ಯಾರಾದರೂ ಮಿಸ್ಸಿಂಗ್ ಆಗಿರುವಂಥ ಯುವತಿ ಅಥವಾ ಮಹಿಳೆ ಇದ್ದಾರಾ ಅನ್ನುವಂಥ ನಿಟ್ಟಲ್ಲಿ ಕೂಡ ಸಾಕಷ್ಟು ಹುಡುಕಾಡ್ತಾರೆ. ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಲೀಡ್ ಸಿಗೋದಿಲ್ಲ. ಇನ್ನು ಅದಾದ ಬಳಿಕವಾಗಿ ವಯೋಮಾನವನ್ನು ಒಂಚೂರು ಹೇರಿಕೆಯನ್ನು ಮಾಡಿಕೊಂಡು ಒಂದು ಹುಡುಕಾಟಕ್ಕೂ ಕೂಡ ಮುಂದಾಗ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಅದೊಂದು ಮಿಸ್ಸಿಂಗ್ ಕೇಸ್ ಈ ಪ್ರಕರಣಕ್ಕೆ ತಾಳೆ ಆಗುವಂಥದ್ದು. ಖಂಡಿತವಾಗ್ಲೂ CS ಪುರದ ಠಾಣಾ ವ್ಯಾಪ್ತಿಯಲ್ಲಿ 4ನೇ ತಾರೀಕು ಅಂದರೆ ಆಗಸ್ಟ್ 4ನೇ ತಾರೀಕು ಒಂದು ಮಿಸ್ಸಿಂಗ್ ಕೇಸನ್ನು ದಾಖಲು ಮಾಡಲಾಗಿರುತ್ತೆ. ಲಕ್ಷ್ಮೀ ದೇವಮ್ಮ ಅನ್ನುವಂಥವರು ಮಿಸ್ ಆಗಿದ್ದಾರೆ ಅಂತ ಹೇಳಿ ಆಕೆಯ ಪುತ್ರ ದೂರನ್ನು ಕೂಡ ನೀಡಿರ್ತಾನೆ. ಇನ್ನು ಆ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಕೆ ಮಿಸ್ ಆದಂತಹ ದಿನ ಏನಿದೆ, ಮೃತದೇಹ ಸಿಕ್ಕಂತಹ ಹಿಂದಿನ ದಿನ ಆಗಿರುತ್ತೆ. ಎಲ್ಲೋ ಒಂದು ಕಡೆ ಆಕೆನೇ ಇರ್ಬೋದಾ ಅನ್ನುವಂಥ ನಿಟ್ಟಲ್ಲಿ ಅನುಮಾನಗೊಂಡು ಪೊಲೀಸರು ಆ ವ್ಯಕ್ತಿ ಏನಿರ್ತಾನೆ ದೂರದಾರನ್ನ ಆ ಶವ ಸಿಕ್ಕಂತಹ ಸಂದರ್ಭದಲ್ಲಿ ಒಂದಷ್ಟು ವಸ್ತುಗಳನ್ನು ವಶಪಡಿಸ್ಕೊಳ್ಳಲಾಗಿರುತ್ತೆ. ಅದನ್ನು ಮುಂದಿಡಲಾಗುತ್ತೆ. ಆ ಸಂದರ್ಭದಲ್ಲಿ ಆಕೆ ಬಳಿ ಇದ್ದಂತಹ ಕೀ ಇದು ತನ್ನ ತಾಯಿದೆ ಅನ್ನುವಂಥದ್ದನ್ನು ಆತ ಪತ್ತೆ ಮಾಡ್ತಾನೆ. ಅದಾದ ಬಳಿಕವಾಗಿ ಅಲ್ಲಿ ಮೃತಳಾಗಿದ್ದವಳು ಲಕ್ಷ್ಮೀ ದೇವಮ್ಮ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕನ್ಫರ್ಮ್ ಆಗುತ್ತೆ. ನಂತರದಲ್ಲಿ ಪೊಲೀಸರ ಅಸಲಿ ಇನ್ವೆಸ್ಟಿಗೇಷನ್ ಕೂಡ ಶುರುವಾಗಂಥದ್ದು. ಆಕೆಯ ಕಾಲ್ ಡೀಟೇಲ್ಸ್ಗಳನ್ನು ಕೂಡ ತೆಗೆದಂಥ ಸಂದರ್ಭದಲ್ಲಿ ಅದೊಬ್ಬ ವ್ಯಕ್ತಿಯ ಜೊತೆ ಆಕೆ ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿರುವಂಥದ್ದು ಕೂಡ ಸಿಗುವಂಥದ್ದು. ಆತ ನಾಗರಾಜ್ ಆಗಿರ್ತಾನೆ. ಈತ ಗುಬ್ಬಿ ತಾಲೂಕಿನ ನಿವಾಸಿ ಕೂಡ ಆಗಿರ್ತಾನೆ. ಆತನನ್ನು ವಿಚಾರಣೆಗೆ ಕರೆದಂಥ ಸಂದರ್ಭದಲ್ಲಿ ಪೊಲೀಸರ ಮಾಹಿತಿ ಪ್ರಕಾರವಾಗಿ ಆತ ವಕೀಲರ ಜೊತೆಗೇನೆ ಠಾಣೆಗೆ ಹಾಜರಾಗ್ತಾನೆ. ಇನ್ನು ಈ ನಡೆಯಲು ಒಂದು ಕಡೆ ಪೊಲೀಸರಿಗೂ ಕೂಡ ಒಂದಷ್ಟು ಅನುಮಾನ ಮೂಡಿಸುತ್ತೆ. ನಂತರದಲ್ಲಿ ಆತನನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಆತ ತನಗೆ ಏನು ಲಕ್ಷ್ಮೀ ದೇವಮ್ಮ ತನ್ನ ಅಣ್ಣನ ಮಗನಿಗೆ ಒಂದು ಹುಡುಗಿಯನ್ನು ಹುಡುಕ್ತಾ ಇರ್ತಾರೆ. ಹಾಗಾಗಿ ನನ್ನ ಜೊತೆ ಸಂಪರ್ಕವನ್ನು ಮಾಡಿದ್ರು, ನಾನು ಹುಡುಗಿಯನ್ನು ಹುಡ್ಕೊಡ್ತೀನಿ ಅನ್ನುವಂಥ ನಿಟ್ಟಲ್ಲಿ ಮಾತುಗಳನ್ನು ಹೇಳಿದ್ದೆ. ಆ ವಿಚಾರವಾಗಿ ಮಾತುಕತೆ ಆಗಿತ್ತೆ ಹೊರತು ಬೇರೆ ಏನೂ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಆತ ಹೇಳ್ತಾನೆ. ಆದರೆ ಎಲ್ಲೋ ಒಂದು ಕಡೆ ಆತನ ಮಾತುಗಳಲ್ಲಿ ಪೊಲೀಸರಿಗೆ ಹೋಲಿಕೆ ಆಗಲ್ಲ. ನಂತರದಲ್ಲಿ ಪೊಲೀಸರು ವಿಚಾರಣೆಯನ್ನು ತೀವ್ರಗೊಳಿಸಿದಂತಹ ಬಳಿಕವಾಗಿ ಆತ ತಾನೇ ಕೊಲೆ ಮಾಡಿರುವಂತಹ ವಿಚಾರವನ್ನು ಕೂಡ ಈಗ ಹೇಳಿದ್ದಾನೆ ಅನ್ನುವಂಥದ್ದು ಪೊಲೀಸರ ಮಾಹಿತಿ ಆಗಿರುವಂಥದ್ದು. ಇನ್ನು ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಹುಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆತ ಕಳೆದ 6 ತಿಂಗಳ ಹಿಂದೆ ಲಕ್ಷ್ಮೀ ದೇವಮ್ಮಗೆ ಪರಿಚಯ ಆಗಿರ್ತಾನೆ. ಇನ್ನು ಈ ಪರಿಚಯ ಬಳಿಕವಾಗಿ ಇಬ್ಬರ ನಡುವಿನ ಒಂದು ಅಕ್ರಮ ಸಂಬಂಧಕ್ಕೆ ಕೂಡ ದಾರಿಯಾಗಿತ್ತು ಅನ್ನುವಂಥದ್ದು ಪೊಲೀಸ್ ಮೂಲಗಳ ಮಾಹಿತಿ. ಇನ್ನು ಈ ಅಕ್ರಮದ ಸಂಬಂಧದ ಹಾದಿಯ ನಡುವೆ ಕೂಡ ಲಕ್ಷ್ಮೀ ದೇವಮ್ಮ ಮತ್ತೊಬ್ಬನ ಜೊತೆ ಫೋನ್ ಕಾಲ್ನಲ್ಲಿ ಸಾಕಷ್ಟು ನಿರಂತರವಾಗಿ ಸಂಪರ್ಕದಲ್ಲಿದ್ಲು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಾಗರಾಜ್ಗೆ ಬೇಸರವನ್ನು ತರಿಸಿತ್ತು. ಇದೇ ವಿಚಾರವಾಗಿ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಕೂಡ ಮೂಡಿತ್ತು ಅನ್ನುವಂಥದ್ದು ಈಗ ತಿಳಿದು ಬಂದಿರುವಂಥದ್ದು. ಇನ್ನು ಅದೇ ರೀತಿಯಲ್ಲಿ ಕಳೆದ ಅಂದರೆ ಲಕ್ಷ್ಮೀ ದೇವಮ್ಮ ಸಾಯುವಂತಹ 15 ದಿನಕ್ಕೂ ಮುಂಚೆ ಇವರಿಬ್ಬರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯ ಆಗಿ ದೂರ ಆಗಿರ್ತಾರೆ. ಇನ್ನು ಅದಾದ ಬಳಿಕವಾಗಿ ಮೊದಲನೇದಾಗಿ ಜುಲೈ 29ನೇ ತಾರೀಕು ಸಂಜೆ 6 ಗಂಟೆಗೆ ಮೊದಲನೇದಾಗಿ ಲಕ್ಷ್ಮೀ ದೇವಮ್ಮ ನಾಗರಾಜು ಗುಬ್ಬಿಯಲ್ಲಿ ಮೀಟ್ ಆಗ್ತಾರೆ. ಇನ್ನು ಈ ಸಂದರ್ಭದಲ್ಲಿ ನಾಗರಾಜ್ ತನ್ನ ಮತ್ತೊಬ್ಬ ಗೆಳೆಯ ನಾಗರಾಜ್ ಅಂತಾನೆ ಆತನ ಹೆಸರು ಕೂಡ, ಅವರು 3 ಜನ ಸೇರಿಕೊಂಡು ಒಂದು ಬೈಕ್ನಲ್ಲಿ ನೇರವಾಗಿ ಚಿಕ್ಕನಾಯಕನಹಳ್ಳಿಯ ಅಶ್ರಿಹಾಳ್ಗೆ ತೆರಳುತ್ತಾರೆ. ಇನ್ನು ಅಲ್ಲಿಗೆ ತೆರಳಿದಂಥ ಕೆಲವೇ ನಿಮಿಷಗಳಲ್ಲಿ ಮೊದಲೇ ಪ್ಲಾನ್ ಮಾಡ್ಕೊಂಡಿರ್ತಾನೆ ನಾಗರಾಜ್ ಕೊಲೆ ಮಾಡಬೇಕು ಅಂತ ಹೇಳಿ. ಅಲ್ಲಿ ಒಂದು ಮರದ ತುಂಡಿರುತ್ತೆ, ಆ ತುಂಡನ್ನು ಹಿಡ್ಕೊಂಡು ಆಕೆಯ ತಲೆ ಮೇಲೆ ಹೊಡಿತಾನೆ. ಅದಾದ ಬಳಿಕವಾಗಿ ಆಕೆ ಕೆಳಗೆ ಬಿದ್ದಂತಹ ನಂತರದಲ್ಲಿ ಆಕೆಗೆ ಏನು ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ದು ಸದ್ಯಕ್ಕೆ ಪೊಲೀಸರ ತನಿಖೆ ವೇಳೆ ತಿಳಿದು ಬಂದಿರುವಂಥ ಅಂಶಗಳಾಗಿರುವಂಥದ್ದು. ಇನ್ನು ಈ ಭಿನ್ನಾಭಿಪ್ರಾಯದಿಂದಲೇ ಈ ರೀತಿಯಾದಂತಹ ಒಂದು ಕೊಲೆ ಆಗಿರುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಾಗಾಗಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಗರಾಜ್ ಆಗಿರ್ಬೋದು, ಆತನ ಗೆಳೆಯ ನಾಗರಾಜ್ ಆಗಿರ್ಬೋದು, ಇಬ್ಬರನ್ನೂ ಕೂಡ ಚಿಕ್ಕನಾಯಕನಹಳ್ಳಿ ಪೊಲೀಸರು
ಬಂಧಿಸಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಟ್ಟಾರೆಯಾಗಿ ಸಾಕಷ್ಟು ಅನುಮಾನವನ್ನು ಮೂಡಿಸಿ ರೋಚಕ ತಿರುವುಗಳನ್ನು ಪಡೆದುಕೊಂಡಿತ್ತು. ಆದರೆ ಕೊನೆಗೂ ಒಂದು ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ಕೊಲೆ ಆಗಿರುವಂಥದ್ದು ಈಗ ಸ್ಪಷ್ಟವಾಗಿರುವಂಥದ್ದು. ಇನ್ನು ದುರಂತ ಏನಂದರೆ, ಇಲ್ಲಿ ಆರೋಪಿ ನಾಗರಾಜ್ ಏನಿದ್ದಾನೆ ಆತನಿಗೂ ಪ್ರತ್ಯೇಕವಾದಂಥ ಒಂದು ಕುಟುಂಬ ಇದೆ, ಇತ್ತ ಲಕ್ಷ್ಮೀದೇವಮ್ಮಗೂ ಕೂಡ ಪ್ರತ್ಯೇಕ ಕುಟುಂಬ ಇದೆ. ಆದರೆ ಇವರಿಬ್ಬರ ನಡುವೆ ಈ ಒಂದು ಸಣ್ಣ ಸಂಪರ್ಕದ ನಡುವೆ ಶುರುವಾದಂಥ ಒಂದು ಅನೈತಿಕ ಸಂಬಂಧವೇ ಈ ಕೊಲೆಗೆ ದಾರಿಯಾಗಿತ್ತು ಅನ್ನುವಂಥದ್ದು ಈಗ ಪೊಲೀಸರ ಮಾಹಿತಿ ಆಗಿರುವಂಥದ್ದು. ಇನ್ನು ಈ ಪ್ರಕರಣದಲ್ಲಿ ಮತ್ತಷ್ಟು ಬೇರೆ ಏನಾದರೂ ಕಾರಣ ಇತ್ತಾ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಚಿಕ್ಕನಾಯಕನಹಳ್ಳಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅದಾದ ನಂತರ ಮತ್ತಷ್ಟು ಮಾಹಿತಿಗಳು ಹೊರಬರಬೇಕಿದೆ. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಜಗದೀಶ್, TV9 ಡಿಜಿಟಲ್, ತುಮಕೂರು.